ಬೀಜ ಸಾವಣದಲ್ಲಿ ಬಹಳಷ್ಟು ಹೋಮಗಳು ನಡೆತಾ ಇದೆ. ಆ ಒಂದು ಹೋಮಕ್ಕೆ ನಟಿ ಅಮೂಲ್ಯ ಅವರು ದಂಪತಿ ಸಮೇತರಾಗಿ ಬಂದು ಆ ಒಂದು ಪೂಜೆಯನ್ನ ನೋಡ್ತಾ ಇರುವಂತದ್ದು, ಆ ಪೂಜೆಯಲ್ಲಿ ಸಾಕ್ಷಿಯಾಗಿರುವಂತದ್ದು. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹೇಗನ್ನಿಸ್ತಾ ಇದೆ ಅವರು ಈ ಒಂದು ಪೂಜೆಗೆ, ಈ ಒಂದು ಹೋಮಕ್ಕೆ ಬಂದಿರೋದಂತ. ಮೇಡಮ್ ನಮಸ್ತೆ. ಹೇಗನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪೂಜೆಗೆ ನೀವು ಬಂದಿರುವಂತದ್ದು? ಗಿರಿಜಾ ಕಲ್ಯಾಣ ಇದೆ, ಆ ಒಂದು ಗಿರಿಜಾ ಕಲ್ಯಾಣ ಕಾರ್ಯಕ್ರಮಕ್ಕೆ ನೀವು ದಂಪತಿ ಸಮೇತರಾಗಿ ಬಂದಿದ್ದೀರಾ. ಹೇಗನ್ನಿಸ್ತಾ ಇದೆ ಮ್ಯಾಮ್? ಖುಷಿ ಆಗ್ತಾ ಇದೆ. ಯಾವಾಗಲೂ ಸ್ವಾಮೀಜಿ ಬರ್ತ್ಡೇಗೆ ನಾವು ವರ್ಷನೂ ಬರೋದೊಂದು ಪದ್ಧತಿ. ಆ್ಯಂಡ್ ಜಗದೀಶ್ ಅವ್ರೂ ಸ್ವಾಮೀಜಿದು ಎರಡು ಹಿಂದೂ ಮುಂದೆ ಬರ್ತಡೇ ಆಗಿರೋದ್ರಿಂದ ಇಲ್ಲ ಮುಂಚೆ ಇಲ್ಲ ಆದ್ಮೇಲಾದ್ರೂ ನಾನು ಸ್ವಾಮೀಜಿನ ಮೀಟ್ ಮಾಡ್ತೀನಿ ಆ್ಯಂಡ್ ಅವ್ರ ಬ್ಲೆಸ್ಸಿಂಗ್ಸ್ನ ತಗೊಳ್ತೀನಿ. ಅವ್ರಿಗೊಂದು ವಿಶ್ ಮಾಡುವಂಥ ಅವಕಾಶ ನಾನು ಮದುವೆಗೆ ಬಂದಾಗಿಂದನೂ ಒಂದು 8-9 ವರ್ಷದಿಂದನೂ ಪಾಲಿಸ್ಕೊಂಡ್ಬಂದಿದ್ದೆ. ಈ ವರ್ಷ ಸ್ಪೆಷಲ್ ಆಗಿ ಅವ್ರ 60ನೇ ವರ್ಷದ ಹುಟ್ಟುಹಬ್ಬ. ನಮ್ಮೆಲ್ರಿಗೂ ಖುಷಿ. ಏನೇ ಇದ್ರೂ ಒಂದು ಸಪೋರ್ಟಿವ್ ಆಗಿ ಒಂದು ನಮ್ಮ ಒಂದು ಧೈರ್ಯ ತುಂಬೋರು ಅಂತ ಹೇಳ್ಬೋದು. ಏನೇ ಕಷ್ಟ ಬಂದ್ರೂ ಫಸ್ಟ್ ನಮಗೆ ನೆನಪಾಗ್ತಾರೆ. ಅವರು ಚೆನ್ನಾಗಿರ್ಬೇಕು, ಒಳ್ಳೇದಾಗಲಿ ಅಂದರೆ ಈ ಥರದ್ದೊಂದು ಎಲ್ಲ ಗಿರಿಜಾ ಕಲ್ಯಾಣ, ನಾಳೆ ಕಲ್ಯಾಣೋತ್ಸವ ಮಾಡ್ತಿದ್ದಾರೆ, 4 ದಿವಸದಿಂದ ಈ ಥರ ಪೂಜೆಗಳನ್ನ ಮಾಡ್ತಿದ್ದಾರೆ. ಒಳ್ಳೇದಾಗಲಿ ಅಷ್ಟೇ. ಎಸ್ ಮ್ಯಾಮ್, ನಿಮ್ಮ ಕಡೆಯಿಂದ ಸ್ವಾಮೀಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರೋದಾದ್ರೆ? ಹುಟ್ಟುಹಬ್ಬದ ಶುಭಾಶಯಗಳು ಸ್ವಾಮೀಜಿ. ನೀವು ಹೀಗೆ ನಗ್ನಗ್ತಾ ಖುಷಿಯಾಗಿ ನಮಗೂ ಎಲ್ಲ ಒಂದು ಧೈರ್ಯ ತುಂಬ್ತಾ, ಯಾವುದೇ ಕಷ್ಟ ಸುಖಗಳಲ್ಲೂ ನಿಮ್ಮ ಮೋಟಿವೇಶನ್ ತುಂಬ್ತಾ ನಮಗೆ ಹಿಂಗೆ ಇರಬೇಕು. ದೇವ್ರು ನಿಮಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ನಟಿ ಅಮೂಲ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ರಿಪೋರ್ಟರ್ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.